ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ವಿರುದ್ಧ ಅಂದರೆ ಡಿಲಿಮಿಟೇಷನ್ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸುದ್ದಿ ಇದು. ಈ ವಿಚಾರದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಂದಿಷ್ಟು ವಾಯ್ಸ್ ರೈಸ್ ಮಾಡಿದ್ದಾರೆ. ಯಾವ ವಿಚಾರವನ್ನು ಇಟ್ಕೊಂಡು ಅವರು ಮಾತನಾಡ್ತಾ ಇದ್ದಾರೆ, ಈಗ ಯಾಕೆ ಇದು ಮುನ್ನೆಲೆಗೆ ಬಂದಿದೆ ಅಂತ ಹೇಳಿದರೆ ದಿಸ್ ಇಸ್ ದ ರೀಸನ್. ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ವಿರುದ್ಧ ದನಿ ಎತ್ತಿದ್ದಾರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. 1971ರ ಜನಸಂಖ್ಯಾ ಆಧಾರವನ್ನು ಕೇಂದ್ರ ಸರ್ಕಾರ ಗೌರವಿಸಲೇಬೇಕು. ಲೋಕಸಭಾ ಸ್ಥಾನಗಳಲ್ಲಿ ಯಥಾಸ್ಥಿತಿಯಲ್ಲಿ ಕಾಯ್ದುಕೊಳ್ಳಿ, ಅಷ್ಟು ಸಾಕು. ಇದರ ಜೊತೆಗೆ ಮಹಿಳಾ ಮೀಸಲಾತಿ ಒದಗಿಸಿ ನಾವೇನು ಬೇಡ ಅನ್ನಲ್ಲ. ಓಕೆ, ದಿಸ್ ಇಸ್ ದ ಪಾಯಿಂಟ್. 31ನೇ ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಒಂದು ಬೇಡಿಕೆ ನೀಟ್ಟಿದ್ದಾರೆ. ಕರ್ನಾಟಕ ಬಲಿಷ್ಠವಾದರೆ ವಾದಾದರೆ ಆಗಿದೆ. ನಿಜಕ್ಕೂ ಕೂಡ ಏನೆಲ್ಲ ಆಗುತ್ತೆ. 1971ರ ಜನಸಂಖ್ಯಾ ಆಧಾರವನ್ನು ಕೇಂದ್ರ ಸರ್ಕಾರ ಗೌರವಿಸಬೇಕು ಅನ್ನೋದು ಅವರ ಒನ್ಲೈನ್ ಅಜೆಂಡಾ. ಲೋಕಸಭಾ ಸ್ಥಾನಗಳಲ್ಲಿ ಯಥಾಸ್ಥಿತಿಯಲ್ಲಿ ಕಾಯ್ದುಕೊಳ್ಳಬೇಕು. ಐ ರಿಪೀಟ್, ಇದರ ಜೊತೆಗೆ ಮಹಿಳಾ ಮೀಸಲಾತಿ ಒದಗಿಸಿ ನಾವು ಬೇಡ ಅನ್ನೋದಿಲ್ಲ. 31ನೇ ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಈ ಒಂದು ಡಿಮ್ಯಾಂಡ್ ಇಟ್ಟಿದ್ದಾರೆ. ಕರ್ನಾಟಕ ಬಲಿಷ್ಠವಾದರೆ ದಕ್ಷಿಣ ಭಾರತವೇ ಬಲಿಷ್ಠವಾಗುತ್ತೆ, ಭಾರತ ಬಲಿಷ್ಠ ಆಗುತ್ತೆ. ಪ್ರಾತಿನಿಧ್ಯ ಅಂತ ಹೇಳಿದರೆ ಕೇವಲ ಸಂಖ್ಯೆ ಅಲ್ಲ ಕಣ್ರಿ, ಅದು ನಮ್ಮ ಪ್ರಭಾವ ಧ್ವನಿ, ಅದು ನಮ್ಮ ಇನ್ಫ್ಲೂಯೆನ್ಸ್ ವಾಯ್ಸ್. ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತಕ್ಕೆ ನ್ಯಾಯಯುತ ಅನುದಾನ ಕೊಡಿ. ದೇಶದ ಒಟ್ಟು GDPಗೆ 33%ರಷ್ಟಾದರೂ ಕೊಡುಗೆ ಕೊಡ್ತಾ ಇದ್ದೀರಿ. ದಕ್ಷಿಣ ಭಾರತ ಪ್ರತಿ ₹3 ₹1 ದಕ್ಷಿಣ ಭಾರತದಿಂದಲೇ ಹೋಗ್ತಾ ಇದೆ. ಅನುದಾನ ಹಂಚಿಕೆಯ ಈ ತಾರತಮ್ಯದ ವಿರುದ್ಧ ಅಮಿತ್ ಶಾ ಸಮ್ಮುಖದಲ್ಲೇ ಡಿ ಕೆ ಶಿವಕುಮಾರ್ ದನಿ ಎತ್ತಿದ್ದಾರೆ. ದಟ್ ಇಸ್ ದ ಪಾಯಿಂಟ್. ಇದು 31ನೇ ದಕ್ಷಿಣ ವಲಯ ಮಂಡಳಿ. ಓಕೆ, ಕರ್ನಾಟಕ ಬಲಿಷ್ಠವಾದರೆ ಆಗಬೇಕದು. ಪ್ರಾತಿನಿಧ್ಯ ಅಂದರೆ ಕೇವಲ ಸಂಖ್ಯೆಗಳಲ್ಲ, ನಮ್ಮ ಪ್ರಭಾವ ಧ್ವನಿ. ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತಕ್ಕೆ ನ್ಯಾಯಯುತವಾದಂಥ ಅನುದಾನ ಕೊಡಿ. ನಮ್ಮ ಕೂಲಿ ಕೊಡ್ರಿ ಅಂತೀವಲ್ಲ, ನಮ್ಮ ಶ್ರಮಕ್ಕೆ ತಕ್ಕದಾದಂಥ ಒಂದು ಕೂಲಿ ಕೊಡಿ ಅಂತ ಹೇಳಲ್ವೇ. ನೋಡಿ, ನಾವು GDP ಅದರಲ್ಲಿ ನಮ್ಮ ಪಾಲು ಎಷ್ಟಿದೆ ಅಲ್ವಾ, ಆದರೆ ನಮಗೆ ಎಷ್ಟು ಸಿಗ್ತಾ ಇದೆ, ಇದ್ರ ಬಗ್ಗೆ ದೊಡ್ಡ ಮಟ್ಟದ ಹೋರಾಟಗಳು ಕೂಡ ಆಗಿದ್ವು. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇದೇ ಕಾರಣಕ್ಕೆ ಸಂಸದರಾಗಿದ್ದಂಥ ಡಿ ಕೆ ಸುರೇಶ್ ಅವರು ಮಾತನ್ನು ಪ್ರಸ್ತಾಪ ಮಾಡ್ತಾರೆ. ನಾವು ದಕ್ಷಿಣ ಭಾರತ ಮಾಡಿಬಿಡ್ಬೇಕಾ, ಬೇರೆ ದೇಶ ಮಾಡಿಬಿಡ್ಬೇಕಾ ಅನ್ನುವ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದರು. ಅಂದರೆ ತಾರತಮ್ಯವನ್ನು ಗಮನಿಸಿ ಅದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಕೂಡ ಆಯಿತು. ಅದು ಪ್ಲಸ್ ಆಯಿತೋ ಮೈನಸ್ ಆಯಿತೋ ಅದನ್ನು ನೀವು ಗಮನಿಸಿ. ಒಟ್ಟಿನಲ್ಲಿ 31ನೇ ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಮಿತ್ ಶಾ ಅವರ ಸಮ್ಮುಖದಲ್ಲೇ ಎಲ್ಲ ಬಹುತೇಕ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಅಲ್ಲಿದ್ದಾರೆ, ನೋಡ್ತಾ ಇದ್ದೀರಿ. ವಿಜಯ್ ಅವ್ರ ಜೊತೆ ಕೂಡ ಮಾತನಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್, ಚಂದ್ರಬಾಬು ನಾಯ್ಡು, ಎಲ್ಲರೂ ಬಹುತೇಕರಲ್ಲಿ ನೀವು ಗಮನಿಸಿದ್ರಿ. ಎಸ್, ಒಟ್ಟಿನಲ್ಲಿ ಇದು ದೊಡ್ಡ ಮಟ್ಟದ ಸುದ್ದಿ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಅದರಲ್ಲಿ ಎಲ್ಲ ಬಹುತೇಕ ವಿಚಾರಗಳು ಒಂದು ಮುನ್ನೆಲೆಗೆ ಬರ್ತಾ ಇರೋ ಹಾಗೆ ಕಾಣ್ತಾ ಇದ್ದಾವೆ.